ಈ ಐತಿಹಾಸಿಕ ದಿನದ ಇತಿಹಾಸವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಿದ್ದೇನೆ. ನಮ್ಮ ಭಾರತವು 1947ರಂದು ಸ್ವತಂತ್ರವಾಯಿತು. 17ನೇ ಶತಮಾನದಿಂದಲೇ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ಬ್ರಿಟಿಷರು ತಮ್ಮ ಆಳ್ವಿಕೆಯನ್ನು ಆರಂಭಿಸಿದರು. ಆದರೆ 1857ರಲ್ಲಿ ನಡೆದ ಪ್ರಥಮ ಸ್ವತಂತ್ರ ಸಂಗ್ರಾಮವು ಭಾರತದಲ್ಲಿ ಒಗ್ಗಟ್ಟಿನ ಶಕ್ತಿಯನ್ನು ಬಡಿದೆಬ್ಬಿಸಿತು. 20ನೇ ಶತಮಾನದಿಂದಲೇ ಗಾಂಧೀಜಿಯವರ ಅಹಿಂಸಾ ಮತ್ತು ಸತ್ಯಾಗ್ರಹ ಚಳುವಳಿಗಳು ಭಾರತಕ್ಕೆ ಒಗ್ಗಟ್ಟಿನ ಶಕ್ತಿಯನ್ನು ತುಂಬಿತು. ಹಾಗೂ 1920ರಲ್ಲಿ ಚಂಪಾರಣ ಸತ್ಯಾಗ್ರಹ ಹಾಗೂ 1930ರಲ್ಲಿ ದಂಡಿ ಉಪ್ಪಿನ ಸತ್ಯಾಗ್ರಹ ಹಾಗೂ 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಗಳು ಬ್ರಿಟಿಷರಿಗೆ ಭಾರತೀಯ ದೃಢ ಸಂಕಲ್ಪವನ್ನು ತೋರಿಸಿದವು. ಹಾಗೂ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧೀಜಿ, ಜವಾಹರಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮುಂತಾದವರು ನಮ್ಮ ಸ್ವಾತಂತ್ರ್ಯಕ್ಕೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ಭಾರತವು ಸ್ವತಂತ್ರಗೊಂಡ ನಂತರ 2 ಭಾಗಗಳಾಗಿ ವಿಂಗಡಿಸಿತು: ಪಾಕಿಸ್ತಾನ ಮತ್ತು ಭಾರತ. ಪಾಕಿಸ್ತಾನ 1947 ಆಗಸ್ಟ್ 14ರಂದು ಸ್ವತಂತ್ರವಾಯಿತು ಹಾಗೂ ಭಾರತವು ಆಗಸ್ಟ್ 15, 1947ರಂದು ಸ್ವತಂತ್ರವಾಯಿತು. 1947ರ ನಂತರ ಸ್ವತಂತ್ರವಾದ ನಂತರ ಜವಾಹರಲಾಲ್ ನೆಹರು ಅವರು ದೆಹಲಿಯ ಕೆಂಪು ಕೋಟೆಯಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನು ಹಾರಿಸಿ ಪೀಸ್ ವಿತ್ ಡೆಸೆನ್ಸಿ ಎಂಬ ಭಾಷಣವನ್ನು ನೀಡಿದರು. ಆದರೆ ಈ ಸ್ವತಂತ್ರವು ಅನೇಕ ಹೋರಾಟಗಾರರ ಪ್ರಾಣವನ್ನೇ ತೆಗೆದುಕೊಂಡಿತು. ಕಳೆದ 79 ವರ್ಷಗಳಿಂದ ಭಾರತವು ಸ್ವತಂತ್ರವಾದರೂ ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ. ಅವುಗಳೆಂದರೆ ಕೋಮುವಾದ, ಭ್ರಷ್ಟಾಚಾರ ಮುಂತಾದವುಗಳು. ಯುವಜನರಾದ ನಾವು ಇವುಗಳನ್ನು ಹೋಗಲಾಡಿಸಲು ಭಾರತವನ್ನು ಕಟ್ಟುವ ಕೆಲಸವನ್ನು ಮಾಡೋಣ ಎಂದು ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ್.